ಪ್ರಕೃತಿಗೆ ನಾವೇನ್ ಕೊಡ್ತೀವೋ ಗೊತ್ತಿಲ್ಲ ರೀ. ನಾವು ಮನುಷ್ಯರು ಪ್ರಕೃತಿಯನ್ನ ನಾಶ ಮಾಡುವಂತದ್ರಲ್ಲಿ ಮೊದಲಿಗರೆಂದರೆ ತಪ್ಪಾಗಲಾರದು. ಹಾಗೆ ಕೊನೆಯವರು ಕೂಡ ನಾವೇ ಎಂದು ಕಾಣುತ್ತದೆ. ಹೀಗೆ ನಮ್ಮ ಸ್ನೇಹಿತರೊಟ್ಟಿಗೆ ಒಂದು ಪ್ರಕೃತಿ ದತ್ತವಾದಂತ ಒಂದು ಮಡಿಲಿನ ಪ್ರದೇಶಕ್ಕೆ ಬಂದೆ. ಈ ಪ್ರದೇಶ ಒಂದು ಗುಡ್ಡದ ಹಳ್ಳಿ ಅಂತ ಹೇಳ್ಬಿಟ್ಟು ತುಮಕೂರು ಜಿಲ್ಲೆಯ ಭಾಗದಲ್ಲಿ ಬರುತ್ತೆ. ನೋಡ್ರಿ ಸ್ನೇಹಿತರೆ, ಎಷ್ಟು ರಮಣೀಯತೆಯಿಂದ ಈ ಪ್ರಕೃತಿ ಜಾಗ ಕೂಡಿದೆ ಅಂತಂದ್ರೆ ಇದನ್ನು ಬಣ್ಣಿಸಲು ಅಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಎಷ್ಟೇ ಬಯಸಿದರೂ ಕೂಡ ಇಂಥ ಶಾಂತಿಯ ಸ್ಥಳದಲ್ಲಿ ನಮ್ಮ ಜೀವನಗಳು ನೆಲೆಸಲು ಸಾಧ್ಯವೇ ಇಲ್ಲದಷ್ಟು ಜೀವನದ ಹೋರಾಟದಲ್ಲಿ ನಾವೆಲ್ಲ ಮುಳುಗಿ ಕಳೆದೋಗಿರ್ತೇವೆ. ನೋಡಿ, ಈ ಒಂದು ತಪ್ಪಲಿನಲ್ಲಿ ನನಗೆ ಕಾಣ್ತಾ ಇರುವಂತ ಈ ಒಂದು ಪ್ರಕೃತಿಯ ವಿಹಂಗಮ ನೋಟ ಇದೆಯಲ್ಲ, ಇದನ್ನ ಎಷ್ಟೇ ವರ್ಣಿಸಲು ಕೂಡ ಸಾಧ್ಯವಿಲ್ಲ. ಯಾವುದೇ ವರ್ಣನೆಗೆ ಈ ಪದಗಳು ನಿಲುಕದಷ್ಟು ಈ ಪ್ರಕೃತಿ ನಿಗೂಢತೆಯನ್ನ ಒಳಗೊಂಡಿರುತ್ತೆ. ಕೇಳಿಸ್ಕೊಡಿ, ಎಷ್ಟು ಚೆನ್ನಾಗಿದೆ ಇಲ್ಲಿನ ಹಕ್ಕಿ ಪಕ್ಷಿಗಳ ಕಲರವ. ಹೌದಲ್ವಾ ಸ್ನೇಹಿತರೆ? ಈ ಒಂದು ಪ್ರಕೃತಿಯ ವಿಶಿಷ್ಟತೆಯನ್ನ ನಿಮ್ಮ ಕಣ್ಮುಂದೆ ನಿಮ್ಮ ಮನಸ್ಸಿಗೆ ತೆರೆದಿಡಬೇಕು ಅಂತ ಅನಿಸ್ತು. ಹಾಗಾಗಿ ಈ ಒಂದು ವಿಡಿಯೋವನ್ನ ಮಾಡಿದ್ದೇನೆ. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ರೀತಿಯ ಪ್ರಕೃತಿ ಮಡಿಲಿನ ಸೌಂದರ್ಯ ಉಳ್ಳಂತಹ ಮತ್ತಷ್ಟು ದೃಶ್ಯಾವಳಿಗಳನ್ನ ನಾನು ನಿಮ್ಮೊಂದಿಗೆ ತರ್ತಾ ಇರ್ತೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಜೊತೆ ಆಗ್ತೀನಿ. ಇಂಥದೇ ಒಂದು ಪ್ರಕೃತಿ ಮಡಿಲಿನ ನೋಟ ನಿಮ್ಮ ಕಣ್ಮನಗಳ ಸೆರೆಯಲ್ಲಿ ತರಲಿಕ್ಕೆ ನನ್ನದೊಂದು ಕಿರು ಪ್ರಯತ್ನ ಇರುತ್ತೆ ಯಾವಾಗಲೂ ಅಂತ ಹೇಳ್ತಾ, ನಮಸ್ಕಾರ ಹಾಗೆ ಶುಭೋದಯಗಳು ಸ್ನೇಹಿತರೆ.